ನಮಸ್ಕಾರ ವಿದ್ಯಾರ್ಥಿಗಳೇ. ಕಳೆದ ಕ್ಲಾಸಲ್ಲಿ ನಾವು ಭಾರತದ ವಿದೇಶಾಂಗ ನೀತಿಯ ನಿರ್ಣಾಯಕ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೋ. ಅದರಲ್ಲಿ ಎರಡು ಅಂಶಗಳು ಬರುತ್ತೆ. ಒಂದು ಇಂಟರ್ನಲ್ ಫ್ಯಾಕ್ಟರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಸೊ ಅದರಲ್ಲಿ ಇಂಟರ್ನಲ್ ಫ್ಯಾಕ್ಟರ್ಸ್ ಬಗ್ಗೆ ನಿಮ್ಮೊಡನೆ ನಾನು ಡಿಸ್ಕಸ್ ಮಾಡ್ತಾಯಿದ್ದೆ. ಸೊ ಈಗ ಅದರಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ ಇದ್ರ ಬಗ್ಗೆ ನಾನು ಮುಗಿಸಿದ್ದೆ. ಸೊ ಈ ದಿನ ಟುಡೇಸ್ ಟಾಪಿಕ್ ಪಾಪ್ಯುಲೇಷನ್, ಜನಸಂಖ್ಯೆ. ಸೊ ಇದರ ಬಗ್ಗೆ ಹೇಗೆ ಜನಸಂಖ್ಯೆ ಅನ್ನುವಂಥದ್ದು ಭಾರತದ ವಿದೇಶಾಂಗ ನೀತಿಯನ್ನು ನಿರ್ಧಾರ ಮಾಡುವಲ್ಲಿ ಒಂದು ಹೇಗೆ ಪಾತ್ರವನ್ನು ನಿರ್ವಹಿಸುತ್ತೆ, ಅದು ಕೇವಲ ಭಾರತಕ್ಕೆ ಮಾತ್ರವೇ ಸೀಮಿತವೇ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡುವಂಥದ್ದನ್ನು ನೋಡೋಣ. ಈಗ ಸ್ಟೂಡೆಂಟ್ಸ್, ಜನಸಂಖ್ಯೆ ಇಲ್ಲದ ರಾಷ್ಟ್ರಗಳನ್ನು ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಭೂಮಿಯ ಮೇಲಿನ ಅತ್ಯಂತ ಬುದ್ಧಿವಂತ ಪ್ರಾಣಿ, ಶ್ರೇಷ್ಠ ಪ್ರಾಣಿ, ಸ್ನೇಹಜೀವಿ, ಸಂಘಜೀವಿ, ರಾಜಕೀಯ ಜೀವಿ, ಹೀಗೆ ಅನೇಕ ಹೆಸರುಗಳಿಂದ ಮನುಷ್ಯ ಕರೆಸ್ಕೊಳ್ತಾನೆ. ಮನುಷ್ಯ ಒಂದು ದೇಶಕ್ಕೆ ಅತಿ ಅನಿವಾರ್ಯ, ಹಾಗೆ ದೇಶವೂ ಕೂಡ ಮನುಷ್ಯನಿಗೆ ಅನಿವಾರ್ಯವೇ. ಹಾಗಾಗಿ ನಾವು ಭಾರತದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಭಾರತ ನಮ್ಮ ದೇಶ, ನಮ್ಮ ಮಾತೃಭೂಮಿ. ಆ ಮೂಲಕ ಭಾರತ ದೇಶ ಅಂತೇಳಿ ಕರೆಸ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಮನುಷ್ಯರು ಇದ್ರೇ ಮಾತ್ರ ಇದೊಂದು ರಾಜ್ಯ, ಇದೊಂದು ರಾಷ್ಟ್ರ ಅಂತೇಳಿ ಕರೆಸ್ಕೊಳ್ತೀವಿ. ಮನುಷ್ಯರೇ ಇಲ್ಲದ ಪ್ರದೇಶವನ್ನು, ಭೂಪ್ರದೇಶವನ್ನು ರಾಷ್ಟ್ರ ಅಥವಾ ನೇಷನ್ ಅಂತೇಳಿ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಒಂದು ದೇಶದಲ್ಲಿ ಯಾವ ರೀತಿಯ ಪಾಪ್ಯುಲೇಷನ್ ಇದೆ, ಸೊ ಅದು ಎಷ್ಟು ಪ್ರಮಾಣದಲ್ಲಿದೆ, ಅದರ ಬೆಳವಣಿಗೆ ಹೇಗಿದೆ ಎಂಬುದರ ಆಧಾರದ ಮೇಲೆ ಒಂದು ದೇಶದ ಒಂದು ವಿದೇಶಾಂಗ ನೀತಿಯಾಗಲಿ ಅಥವಾ ಅದರ ಆರ್ಥಿಕ ಅಭಿವೃದ್ಧಿಯಾಗಲಿ ನಿರ್ಧಾರ ಆಗುತ್ತೆ. ಸೊ ಹೀಗೆ ಒಂದು ದೇಶದ ಜನಸಂಖ್ಯೆ ಅನ್ನುವಂಥದ್ದು ಅದರ ಸಂಪನ್ಮೂಲವೂ ಹೌದು, ಅದರ ದೌರ್ಭಾಗ್ಯವೂ ಹೌದು. ಸಂಪನ್ಮೂಲ ಹೇಗಾಗ್ತದೆ ಅಥವಾ ಅದು ಹೊಂದಿರುವಂಥ ಜನಸಂಖ್ಯೆಯಿಂದಲೇ ಅದು ಹೇಗೆ ಹಿಂದುಳಿಯುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಅನೇಕ ಕಾರಣಗಳನ್ನು ನಾವು ಕೊಡ್ತಾ ಹೋಗ್ಬೋದು. ನೋಡಿ, ಒಂದು ರಾಷ್ಟ್ರದ ಜನಸಂಖ್ಯೆ ಆ ರಾಷ್ಟ್ರದ ಗಾತ್ರಕ್ಕೆ, ಆ ರಾಷ್ಟ್ರದ ಸಂಪನ್ಮೂಲಗಳಿಗೆ, ಆ ರಾಷ್ಟ್ರದ ಕೃಷಿ ಭೂಮಿಗೆ ಯೋಗ್ಯವಾದಂಥ ಜನಸಂಖ್ಯೆಯನ್ನು ಹೊಂದಿರಬೇಕು. ಅಂದರೆ ಅದರ ವಿಸ್ತೀರ್ಣಕ್ಕೆ ತಕ್ಕ ಜನಸಂಖ್ಯೆಯನ್ನು ಹೊಂದಿರಬೇಕು ಅಂಥೇಳಿ ಇದರ ಅರ್ಥ. ಹಾಗಾಗಿ ಇಂದಿನ ಕಾಲದಲ್ಲಿ ಪ್ಲೇಟೋ ಹೇಳ್ತಾನೆ 5,040 ಜನಸಂಖ್ಯೆ ಇದ್ದರೆ ಆ ಒಂದು ಉತ್ತಮ ದೇಶ ಅಂತೇಳಿ ಕರೀತಾನೆ. ಸೊ ಹಾಗೆ ರೂಸೋ ಏನು ಹೇಳ್ತಾರೆ ಅಂತ ಹೇಳಿದ್ರೆ 10,000 ಜನಸಂಖ್ಯೆ ಇದ್ದರೆ ಒಂದು ಬೆಸ್ಟ್ ಸ್ಟೇಟ್ ಅಂತೇಳಿ ಕರೀತಾರೆ. ಸೊ ಹೀಗೆ, ಆದರೆ ಅದು ಕೇವಲ ಪ್ರಾಚೀನ ಕಾಲದ ಒಂದು ಚಿಕ್ಕ ಚಿಕ್ಕ ನಗರಗಳಿಗೆ ಮಾತ್ರ ಸೀಮಿತವಾಗಿತ್ತು. ಇವತ್ತು ಒಂದು ಸಣ್ಣ ಹಳ್ಳಿಗೆ ಹೋದರೂ ಕೂಡ ನೀವು ಇವತ್ತು ಜನಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿರುವಂಥದ್ದನ್ನು ನಾವು ಕಾಣ್ತೇವೆ. ನಮ್ಮ ದೇಶದ ಜನಸಂಖ್ಯೆ ಇವತ್ತು ಸುಮಾರು 130 ಕೋಟಿಗಿಂತಲೂ ಹೆಚ್ಚು ಇರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಇಡೀ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರುವಂಥ ಜನಸಂಖ್ಯೆ ಯಾವ ದೇಶದ್ದು ಅಂತ ಹೇಳಿದ್ರೆ ಅದು ನಮ್ಮ ದೇಶದ್ದು. ಸೊ ಈ ಮೂಲಕ ಅತ್ಯಂತ ಒಂದು ದೊಡ್ಡ ಒಂದು ಗಾತ್ರದಲ್ಲಿ ಬೆಳೀತಾ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹೀಗೆ ಭಾರತ ದೇಶದಲ್ಲಿ ಅದು ಹೇಗೆ ಪೂರಕವೋ ಅಥವಾ ಮಾರಕವೋ ಎಂಬುದನ್ನು ನಾವು ವಿಶ್ಲೇಷಣೆ ಮಾಡೋದ್ರಾದರೆ ನೋಡಿ. ಸೊ ಹಾಗೆ ಒಟ್ಟಾರೆ ನಿಮಗೆ ಜನಸಂಖ್ಯೆ ಅನ್ನುವಂಥದ್ದು ಒಂದು ದೇಶದ ಸಂಪನ್ಮೂಲ ಅಂತೇಳಿ ಕರಿತೀವಿ. ಅದು ಹೇಗೆ ಸಂಪನ್ಮೂಲವಾಗ್ತದೆ ನೋಡಿ. ನಾವು ಹೇಳ್ದಂಗೆ ಜನಸಂಖ್ಯೆಯನ್ನು ಹೆಚ್ಚಿನ ರೀತಿಯಲ್ಲಿ ಹೊಂದಿದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೊಳ್ಬೋದು, ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ಬೋದು, ಕೈಗಾರಿಕೆಗಳನ್ನು ನಾವು ಕಟ್ಬೋದು, ಮತ್ತು ಉತ್ಪನ್ನವನ್ನು ನಾವು ಉತ್ಪಾದನೆ ಮಾಡ್ಬೋದು, ಆ ಮೂಲಕ ಮಾರಾಟ ಮಾಡ್ಬೋದು, ಆ ಮೂಲಕ ಆರ್ಥಿಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಗೌರವ, ಒಂದು ಗಣನೀಯ ಒಂದು ಕೀರ್ತಿಯನ್ನು ನಾವು ಪಡಿತಾ ಹೋಗ್ತೇವೆ. ಸೊ ಅದಕ್ಕೆ ವಿರುದ್ಧವಾಗಿ ಜನಸಂಖ್ಯೆ ಏನಾದರೂ ಕೂಡ ಕಮ್ಮಿ ಇದ್ದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಜನಸಂಖ್ಯೆ ಭಾಳ ಕಮ್ಮಿ ಇದೆ, ಸಂಪನ್ಮೂಲಗಳಿದೆ, ಭೂಪ್ರದೇಶ ಇದೆ, ಕೃಷಿಗೆ ಯೋಗ್ಯವಾದಂಥ ಭೂಮಿ ಇದೆ, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ಅವಕಾಶಗಳಿದೆ, ಆದರೆ ಇಲ್ಲಿ ಜನರೇ ಇಲ್ಲ ಅಂಥೇಳಿ ಆಗಿಬಿಟ್ರೆ ಒಂದು ದೇಶವನ್ನು ಕಟ್ಟಲಿಕ್ಕೆ ಅದು ಸಾಧ್ಯವಾಗೋದಿಲ್ಲ. ಹಾಗೆ ಸೊ ಈ ರೀತಿಯ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲೂ ಕೂಡ ನೀವು ರಷ್ಯಾವನ್ನು ನೋಡಿ, ಹಾಗೆ ಆಸ್ಟ್ರೇಲಿಯಾವನ್ನು ನಾವು ಪರಿಗಣಿಸೋದೇ ಆದರೆ ಆ ದೇಶದ ಸಮಸ್ಯೆ ಏನು ಅಂತ ಹೇಳಿದ್ರೆ ನಿಮಗೆ ಆ ದೇಶದ ಜನಸಂಖ್ಯೆ ಭಾಳ ಕಡಿಮೆ ಇದೆ. ಆ ದೇಶದ ವಿಸ್ತೀರ್ಣಕ್ಕೆ ಹೋಲಿಕೆಯನ್ನು ಮಾಡಿದಾಗ ಆ ದೇಶದಲ್ಲಿ ಜನಸಂಖ್ಯೆಯ ಒಂದು ಬೆಳವಣಿಗೆಯ ಪ್ರಮಾಣ ಅತ್ಯಂತ ಕಡಿಮೆ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ.
ಹಾಗಾಗಿ ಆ ದೇಶಗಳಲ್ಲಿ ಇವತ್ತು ಜನಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಎಲ್ಲ ಪ್ರಯತ್ನಗಳನ್ನು ಆಗೋದ್ರ ಮೂಲಕ ಅಲ್ಲಿ ಸ್ಕಾಲರ್ಶಿಪ್ ಕೊಡುವಂಥದ್ದು ಇರ್ಬೋದು, 2ಕ್ಕಿಂತ ಹೆಚ್ಚು ಮಕ್ಕಳನ್ನು ಆ ದಂಪತಿಗಳೇನಾದರೂ ಕೂಡ ಪಡ್ಕೊಂಡ್ರೆ ಎಲ್ಲ ಸರ್ಕಾರದ ಎಲ್ಲ ರೀತಿಯ ಅವಕಾಶಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಸೊ ಆ ರೀತಿ ಹೆಚ್ಚು ಮಾಡಲಿಕ್ಕೆ ಏನೇನು ಸಾಧ್ಯತೆಗಳಿದೆಯೋ ಆ ಎಲ್ಲ ಸಾಧ್ಯತೆಗಳನ್ನು ಅಲ್ಲಿನ ಸರ್ಕಾರಗಳು ನಿರ್ವಹಣೆ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಹೀಗೆ ಒಂದು ಕಡೆ ವಿಶಾಲವಾದಂಥ ಭೂಪ್ರದೇಶ ಇದೆ, ಸಂಪನ್ಮೂಲಗಳಿದೆ, ಅದನ್ನು ಬಳಸ್ಕೊಳ್ಳಲಿಕ್ಕೆ ಜನರೇ ಇಲ್ಲ. ಸೊ ಹಾಗೆ ಮತ್ತೊಂದು ಕಡೆ ದುರಂತ ಏನು ಅಂತ ಹೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ ಈ ದೇಶಗಳ ಸ್ಥಿತಿ ಏನು ಅಂತ ಹೇಳಿದ್ರೆ, ಸೊ ಈ ದೇಶಗಳಲ್ಲಿ ವಿಪರೀತವಾದಂಥ ಜನಸಂಖ್ಯೆ ಇದೆ, ಒಂದು ಅಪರಿಮಿತವಾದಂಥ ಜನಸಂಖ್ಯೆ ಬೆಳವಣಿಗೆ ಆಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಆದರೆ ಇಲ್ಲಿ ಸಂಪನ್ಮೂಲಗಳ ಕೊರತೆಯನ್ನು ಆ ಒಂದು ಜನಸಂಖ್ಯೆಗೆ ಹೋಲಿಕೆಯನ್ನು ಮಾಡಿಕೊಂಡಾಗ, ಅಂದರೆ ಭಾರತದಲ್ಲಿ ಇರುವಂತಹ ಒಂದು ಭೂವಿಸ್ತೀರ್ಣ, ಕೃಷಿ ಭೂಮಿ, ಅರಣ್ಯ, ಸೊ ಹಾಗೆ ಸಂಪನ್ಮೂಲಗಳು ಇವುಗಳಿಗೆ ನಾವು ಹೋಲಿಕೆಯನ್ನು ಮಾಡಿಕೊಂಡಾಗ, ಕಂಪೇರನ್ನು ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಜನಸಂಖ್ಯೆ ಬೃಹತ್ ಪ್ರಮಾಣದಲ್ಲಿ ಎದ್ದು ಕಾಣಿಸುತ್ತೆ. ಸೊ ಆ ಮೂಲಕ ಅವರಿಗೆ ಆಹಾರವನ್ನು ವಿತರಣೆ ಮಾಡುವಂಥದ್ದಾಗಲಿ ಅಥವಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಕ್ಕಾಗಲಿ ಅಥವಾ ಅವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕಾಗಲಿ ಇದು ಸಾಧ್ಯವಾಗೋದಿಲ್ಲ. ಹಾಗಾಗಿ ಯಾವ ದೇಶ ತನ್ನ ಅವಶ್ಯಕತೆಗಿಂತ ಹೆಚ್ಚಿನ ಒಂದು ರೀತಿಯಲ್ಲಿ ಏನಾದರೂ ಕೂಡ ಜನಸಂಖ್ಯೆಯನ್ನು ಹೊಂದಿದರೆ ಅದು ಒಂದು ರೀತಿಯ ದೌರ್ಭಾಗ್ಯವಾಗ್ತದೆ. ಆ ಮೂಲಕ ದೇಶ ಆರ್ಥಿಕವಾಗಿ ಹಿಂದುಳಿಲಿಕ್ಕೆ ಇದು ಕಾರಣವಾಗ್ತದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸೋದಕ್ಕೆ ಇದು ಸಾಧ್ಯವಾಗೋದಿಲ್ಲ. ಸೊ ಈ ರೀತಿಯ ಅನೇಕ ಅನಾಹುತಗಳನ್ನು ನಾವು ಜನಸಂಖ್ಯೆಯಿಂದ ಕಾಣ್ತಾ ಹೋಗ್ತೇವೆ. ಸೊ ಹೀಗೆ ಆ ಒಂದು ರಾಷ್ಟ್ರದ ಒಂದು ಶಕ್ತಿಯೂ ಹೌದು, ಹಾಗೆ ದೌರ್ಬಲ್ಯವೂ ಹೌದು ಅಂಥೇಳಿ ನಾವು ಭಾವಿಸೋದ್ರ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಸೊ ಹೀಗೆ ಉದಾಹರಣೆಗೆ ನಿಮಗೆ ಫ್ರಾನ್ಸ್, ಬ್ರಿಟನ್, ಜರ್ಮನಿ ಈ ದೇಶಗಳಲ್ಲಿ ನಾವು ಜನಸಂಖ್ಯೆ ಮತ್ತು ಅಲ್ಲಿನ ಸಂಪನ್ಮೂಲಗಳು, ಆ ದೇಶದ ವಿಸ್ತೀರ್ಣ ಹೊಂದಾಣಿಕೆ ಆಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಆ ಮೂಲಕ ದೇಶದ ಜನರ ಭಾವನೆಗಳು, ಅವರ ನಡವಳಿಕೆಗಳು, ಅವರ ಒಂದು ಬೌದ್ಧಿಕ ಶಕ್ತಿ, ಅವರ ಒಂದು ದುಡಿಯುವ ಸಾಮರ್ಥ್ಯ ಹೇಗಿದೆ ಅಂತ ಹೇಳಿದ್ರೆ ಒಂದು ಉತ್ಕೃಷ್ಟವಾಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಆ ದೇಶಗಳು ಒಂದು ಪುಟ್ಟ ದೇಶಗಳಾದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಹೀಗೆ ವಿದ್ಯಾರ್ಥಿಗಳೇ, ಒಂದು ರಾಷ್ಟ್ರದ ಜನಸಂಖ್ಯೆ ಅನ್ನುವಂಥದ್ದು ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ. ಆ ಮೂಲಕ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂಥ ವಿದೇಶಾಂಗ ನೀತಿಯನ್ನು ಹೊಂದಲಿಕ್ಕೆ ಇದು ಸಾಧ್ಯವಾಗ್ತದೆ. ಅದು ಹೇಗೆ ಭಾರತಕ್ಕೆ ನಿರ್ಣಾಯಕವಾದಂಥ ಅಂಶವಾಗಿದೆ ಅಂತೇಳಿ ನೋಡ್ತಾ ಹೋದರೆ, ಭಾರತ ಒಂದು ಬೃಹತ್ ಪ್ರಮಾಣದ ಜನಸಂಖ್ಯೆಯನ್ನು ಹೊಂದಿದೆ, ಹಾಗೆ ಒಂದು 7ನೇ ಅತಿ ದೊಡ್ಡ ದೇಶವಾಗಿರೋದ್ರಿಂದ ಹಾಗಾಗಿ ನಮ್ಮಲ್ಲಿ ಒಂದು ಉತ್ತಮ ಒಂದು ವಾತಾವರಣವನ್ನು ಹೊಂದಿದ್ದೇವೆ, ಸಮಶೀತೋಷ್ಣ ವಲಯದಲ್ಲಿದ್ದೇವೆ, ಹಾಗೆ ಸಂಪನ್ಮೂಲಗಳಿದೆ, ನದಿ, ಸರೋವರ, ಬೆಟ್ಟಗಳು, ಅರಣ್ಯ ಸಂಪನ್ಮೂಲಗಳು, ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಎಲ್ಲವನ್ನು ಕೂಡ ನಾವು ಹೊಂದಿರೋದ್ರಿಂದ ಆ ಮೂಲಕ ಈ ಒಂದು ಜನಸಂಖ್ಯೆಯ ಜನರ ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ಈ ದೇಶ ಭಾಳ ಶೀಘ್ರವಾಗಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಎಲ್ಲ ಅವಕಾಶಗಳಿರುವಂಥದ್ದನ್ನು ನಾವು ಕಾಣ್ತೇವೆ. ಇದಕ್ಕೆ ಬೇರೆ ರಾಷ್ಟ್ರಗಳಿಗೆ ಈ ಸೌಲಭ್ಯಗಳಿಲ್ಲ, ಇಂತಹ ಅವಕಾಶಗಳಿಲ್ಲ, ಅಲ್ಲಿ ಜನರೇ ಇಲ್ಲ. ಹಾಗಾಗಿ ರಾಷ್ಟ್ರದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಯುದ್ಧವೇನಾದರೂ ಕೂಡ ಸಂಭವಿಸಿದ್ದಲ್ಲಿ ಜನಸಂಖ್ಯೆ ಅನಿವಾರ್ಯ. ಹಾಗಾಗಿ ಸೈನಿಕರು ಮರಣವನ್ನು ಹೊಂದ್ತಾ ಇರ್ತಾರೆ. ಆ ಒಂದು ಮರಣ ಹೊಂದಿದ ಸ್ಥಾನಗಳಿಗೆ ಜನರನ್ನು ಮತ್ತೆ ನಾವು ತುಂಬಬೇಕಾಗ್ತದೆ. ಆದರೆ ಜನರೇ ಇಲ್ಲ, ಜನಸಂಖ್ಯೆ ಭಾಳ ಕಮ್ಮಿ ಇದೆ ಅಂತ ಹೇಳಿದ್ರೆ ಆದರೆ ಇದನ್ನು ನಾವು ಫಿಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆಗ ರಾಷ್ಟ್ರ ಸೋಲನ್ನು ಒಪ್ಕೊಳ್ಬೇಕಾಗತ್ತೆ, ಆಗ ಪರಕೀಯರ ಅಧೀನಕ್ಕೆ ಈ ದೇಶ ಒಳಪಡಬೇಕಾಗ್ತದೆ. ಹಂಗಾಗಿ ಅದು ಯುದ್ಧವಿರ್ಬೋದು, ಘರ್ಷಣೆ ಇರ್ಬೋದು, ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಕೈಗಾರಿಕೆ ದುಡಿಯುವಂಥದ್ದು ಇರ್ಬೋದು, ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗ್ಬೋದು, ಜನಸಂಖ್ಯೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುತ್ತೆ. ಹಾಗಾಗಿ ಜನಸಂಖ್ಯೆ ಯಾವ ರೀತಿಯ ಜನರನ್ನು ಹೊಂದಿರಬೇಕು ಎಂಬುದು ಕೂಡ ನಮಗೆ ಇಲ್ಲಿ ಪ್ರಧಾನವಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಜನರು ಅಂತ ಹೇಳಿದ್ರೆ ಕೇವಲ ವಸ್ತುಗಳಲ್ಲ, ಅವರು ಭಾವನೆಗಳಿದೆ, ಮನಸ್ಸುಗಳಿದೆ. ಹಾಗಾಗಿ ಆ ಮನುಷ್ಯರಲ್ಲಿ ಯೋಗ್ಯವಾದಂತಹ ಅಂಶಗಳಿಂದ ಕೂಡಿರುವಂಥ ಜನರು ಇರಬೇಕು. ಅದಕ್ಕೆ ಅರಿಸ್ಟಾಟಲ್ ಒಮ್ಮೆ ಹೇಳ್ತಾರೆ, ಉತ್ತಮ ಪ್ರಜೆಗಳು ಉತ್ತಮ ದೇಶವನ್ನು ಕಟ್ಟಬಲ್ಲರು. ಉತ್ತಮ ಪ್ರಜೆಗಳಿದ್ದರೆ ಆ ದೇಶವು ಕೂಡ ಉತ್ತಮವಾಗಿರುತ್ತೆ. ಅಲ್ಲಿನ ಜನರೇನಾದರೂ ಅಯೋಗ್ಯರಾಗಿದ್ದರೆ ಆ ದೇಶವು ಕೂಡ ಅಯೋಗ್ಯ ದೇಶವಾಗ್ತದೆ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಉತ್ತಮ ದೇಶದಲ್ಲಿ ಉತ್ತಮ ಪ್ರಜೆಗಳಿರ್ತಾರೆ ಎಂಬ ಅರ್ಥವನ್ನು ಇದು ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಭಾರತ ಇಷ್ಟೆಲ್ಲ ಅನುಕೂಲತೆಗಳನ್ನು ಹೊಂದಿದ್ರು ಕೂಡ ಇವತ್ತು ಅಭಿವೃದ್ಧಿಯನ್ನು ಕಾಣೋದಕ್ಕೆ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಒಂದು ಕೀರ್ತಿಯನ್ನು ಆರಿಸಲಿಕ್ಕೆ ಪರದಾಡ್ತಾ ಇರುವಂಥ ಪರಿಸ್ಥಿತಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಏಕೆ ಅಂತ ಹೇಳಿದ್ರೆ, ಒಂದು ಕಡೆ ಜನಸಂಖ್ಯೆ ಅನ್ನುವಂಥದ್ದು ಹೇಗೆ ಸೌಭಾಗ್ಯವೋ ಹಾಗೆ ದೌರ್ಭಾಗ್ಯವೂ ಕೂಡ ಹೌದು. ಹೇಗೆ ಅಂತ ಹೇಳಿದ್ರೆ ನೋಡಿ, ಭಾರತ ತನ್ನ ವಿಸ್ತೀರ್ಣಕ್ಕೆ ತಕ್ಕ ಜನಸಂಖ್ಯೆಗಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ, ಅತಿ ವೇಗದಲ್ಲಿ ಬೆಳೀತಾ ಇದೆ. ಹಾಗಾಗಿ ಜನನ ಪ್ರಮಾಣ ಹೆಚ್ಚಿದೆ.
ಹಾಗಾಗಿ ಭಾಳ ಶೀಘ್ರವಾಗಿ ಇಡೀ ವಿಶ್ವದಲ್ಲೇ ನಂಬರ್ 1 ಪಟ್ಟವನ್ನು ಕಟ್ಕೊಳ್ಳಲಿಕ್ಕೆ ಅದು ಬಹಳ ಒಂದು ಶೀಘ್ರವಾಗಿ ದಾಪುಗಾಲಿಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಚೀನಾವನ್ನು ಇನ್ನೇನು ಸದ್ಯದಲ್ಲೇ ಹಿಂದಿಕ್ತದೆ, ಅದನ್ನು ಹಿಂದೆ ಹಾಕೋದ್ರ ಮೂಲಕ ಮೊದಲ ಸ್ಥಾನವನ್ನು ಪಡೆಯುವಂಥ ಒಂದು ಸಂದರ್ಭ ಭಾರತಕ್ಕೆ ಇನ್ನೇನು ಸದ್ಯದಲ್ಲೇ ಬರ್ತದೆ ಅಂಥೇಳಿ ನನ್ನ ಅಭಿಪ್ರಾಯ. ಸೊ ಇದು ಒಂದು ರೀತಿಯ ದೇಶಕ್ಕೆ ಮಾರಕ ಹೇಗೆ ಅಂತ ಹೇಳಿದ್ರೆ, ಜನಸಂಖ್ಯೆ ಬೆಳೀತಿದ್ದ ಹಾಗೆ ಮೂಲಭೂತ ಅವಶ್ಯಕತೆಗಳು ಅದನ್ನು ಹೆಚ್ಚಿನ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ. ಕೃಷಿ ಭೂಮಿ ತುಂಡಾಗ್ತಾ ಹೋಗ್ತದೆ, ಕೃಷಿ ಆಹಾರ ಉತ್ಪಾದನೆಗಳ ಕೊರತೆ ಉಂಟಾಗ್ತದೆ. ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆ ಕೃಷಿ ಕ್ಷೇತ್ರದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗಬೇಕು, ಆದರೆ ಅದು ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಭೂಮಿಯ ವಿಸ್ತೀರ್ಣ ಜಾಸ್ತಿ ಮಾಡ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನದಿಗಳು ಹೆಚ್ಚಾಗೋದಿಲ್ಲ, ನಿಮಗೆ ಸರೋವರಗಳು, ಬೆಟ್ಟ ಗುಡ್ಡಗಳು ಇವ್ಯಾವುದೂ ಕೂಡ ಹೆಚ್ಚಾಗಲಿಕ್ಕಿಲ್ಲ. ಅವೆಲ್ಲ ಇಷ್ಟೇ ಇರುತ್ತೆ, ಹಾಗೇ ಇರುತ್ತೆ ಅದೆಲ್ಲವೂ ಕೂಡ. ಸೊ ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಅರಣ್ಯ ಪ್ರಕೃತಿ ನಾಶವಾಗುವುದರ ಮೂಲಕ ಎಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೋ ಆಗ ಅನೇಕ ಸಮಸ್ಯೆಗಳು ನಮಗೆ ಒಂದೊಂದಾಗಿ ಕಾಡಲಾರಂಭಿಸುತ್ತೆ. ಸೊ ಏನಾಗ್ತದೆ ಅಂದರೆ, ಜನಸಂಖ್ಯೆ ಬೆಳೀತಾ ಹೋಗ್ತಿದ್ದಂಗೆ ಈ ದೇಶ ಅನೇಕ ಸಮಸ್ಯೆಗಳಿಗೆ ತುತ್ತಾಗ್ತಾ ಹೋಗ್ತದೆ. ಸೊ ಅದ್ರಲ್ಲಿ ನಾನು ಹೇಳಿದ ಹಾಗೆ ಒಂದು ಮೂಲಭೂತ ಅವಶ್ಯಕತೆಗಳಿರ್ಬೋದು, ನೀರು, ವಸತಿ, ಆಹಾರ, ಸೊ ಬಟ್ಟೆ, ಇದನ್ನು ಒದಗಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಇವತ್ತು ನೋಡ್ಬೋದು ನೀವು, ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇದೆ ನಮ್ಮ ದೇಶ. ಸುಮಾರು 80 ಕೋಟಿಗೆ ಜನರಿಗೆ, 80 ಕೋಟಿ 80 crore ಪೀಪಲ್, ಸೊ ಅಷ್ಟು ಜನರಿಗೆ ಇವತ್ತು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಅಂದರೆ ಅಷ್ಟು ಜನರು ಇವತ್ತು ಬಡವರಿದ್ದಾರೆ, ಅಷ್ಟು ನಿರ್ಗತಿಕರಿದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಜನಸಂಖ್ಯೆ ವಿಪರೀತವಾಗಿದೆ, ಉದ್ಯೋಗ ಸಿಗೋದಿಲ್ಲ. ಉದ್ಯೋಗ ಸಿಗದೆ ಇರೋವಂಥದ್ದು, ಈಗ ಕೃಷಿ ಮಾಡಲಿಕ್ಕೆ ನಿಮಗೆ ಕೃಷಿ ಭೂಮಿ ಇರೋದಿಲ್ಲ. ಸೊ ಈ ರೀತಿಯ ಅನಾಹುತಗಳು ಸೃಷ್ಟಿಯಾಗ್ತಾ ಹೋಗ್ತದೆ. ಈಗ ಶಿಕ್ಷಣವನ್ನು ಉತ್ತಮ ರೀತಿಯಲ್ಲಿ ಕೊಡಲಿಕ್ಕಾಗೋದಿಲ್ಲ. ಹಾಗೆ ನಿಮಗೆ ಹಾಸ್ಪಿಟಲ್ಗಳು ಅಂದರೆ ನಿಮಗೆ ಹೆಲ್ತ್, ಸೊ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕಾಗೋದಿಲ್ಲ. ನಗರ ಪ್ರದೇಶಗಳಿಗೆ ಅನೇಕ ತೊಂದರೆಗಳು ಬರ್ತಾ ಹೋಗ್ತದೆ. ಯಾವಾಗ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತೋ ಒಂದೊಂದು ಸಮಸ್ಯೆಗಳು ಹಿಂದೆ ಬರ್ತಾ ಹೋಗ್ತದೆ. ಪರಿಸರ ಮಾಲಿನ್ಯ ಹೆಚ್ಚಾಗ್ತದೆ, ಸೊ ರೋಗ ರುಜಿನಗಳು ಹೆಚ್ಚಾಗ್ತದೆ. ಸೊ ಹೀಗೆ ಹೆಚ್ಚಾಗೋದ್ರ ಮೂಲಕ ಒಂದು ದೇಶ ಅದು ಅಧೋಗತಿಯೆಡೆ ಸಾಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ನಾನು ಇದನ್ನು ಭಾರತದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಭಾರತದಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಇರುವಂಥದ್ದನ್ನು ಕೂಡ ನೋಡ್ಬೋದು. ಹೇಗೆ ಒಂದು ದೇಶ, ಭಾರತ ದೇಶದಲ್ಲಿ ಜನಸಂಖ್ಯೆ ಅನ್ನುವಂಥದ್ದು ಒಂದು ಸಂಪನ್ಮೂಲವೂ ಹೌದು, ಹಾಗೆ ದುರಂತವೂ ಹೌದು ಅಂತೇಳಿ ಕರೆಯಲಾಗ್ತದೆ. ಸೊ ಸೊ ನಮ್ಮ ದೇಶ ಭಾಳಷ್ಟು ಒಂದು ಶೀಘ್ರವಾಗಿ ಜನಸಂಖ್ಯೆಯನ್ನು ಕಮ್ಮಿ ಮಾಡಿಕೊಂಡ್ರೆ ಮಾತ್ರವೇ ಸೊ ಒಂದು ಉತ್ತಮ ದೇಶವಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಒಂದು ಪ್ರಭಾವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಭಾವಿಸ್ಬೋದು. ಸೊ ನಿಮಗೆ ನಂತರದ ಅಂಶವನ್ನು ನೋಡೋದೇ ಆದರೆ, ಸೊ ಅದರಲ್ಲಿ ಜನಸಂಖ್ಯೆಯ ಪ್ರಮಾಣ, ಜನಸಂಖ್ಯೆ ಅಂದರೆ ಪಾಪ್ಯುಲೇಷನಲ್ಲಿ ನಿಮಗೆ 3 ಅಂಶಗಳ ಬಗ್ಗೆ ನಿಮಗೆ ಮಾಹಿತಿ ಇದೆ. ಅದರಲ್ಲಿ ಜನಸಂಖ್ಯೆ ಪ್ರಮಾಣ ಎಷ್ಟಿರಬೇಕು ಎಂಬುದ್ರ ಬಗ್ಗೆ ನಾನಿವಾಗ ನಿಮಗೆ ತಿಳಿಸ್ಕೊಟ್ಟೆ. ಎರಡನೇದು ಜನರ ಬೌದ್ಧಿಕ ಮಟ್ಟ ಹೇಗಿರಬೇಕು, ಅಂದರೆ ಜನರು ಯಾವ ರೀತಿಯ ಬುದ್ಧಿಶಕ್ತಿಯನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಇದು ನಮಗೆ ತಿಳಿಸ್ಕೊಡುತ್ತೆ. ಸೊ ಜನರು ಉತ್ತಮ ಶ್ರಮಜೀವಿಗಳಾಗಿದ್ದಲ್ಲಿ, ಸೊ ಉತ್ತಮ ಬುದ್ಧಿವಂತರಾಗಿದ್ದಲ್ಲಿ, ಹಾಗೆ ಒಂದು ಕೌಶಲ್ಯ ಅಂತೇಳಿ ನಾವು ಕರಿತೀವಿ, ಸ್ಕಿಲ್ ಅಂತೇಳಿ ಕರಿತೀವಿ, ಅದನ್ನು ಮೈಗೂಡಿಸಿಕೊಂಡಿದ್ದಲ್ಲಿ, ಅದು ಯಾವುದೇ ಕ್ಷೇತ್ರ ಆಗಲಿ ನಿಮಗೆ, ಅದು ಕೃಷಿ ಇರ್ಬೋದು, ಅಥವಾ ಎಜುಕೇಷನ್ ಇರ್ಬೋದು, ಅಥವಾ ಹೆಲ್ತ್ ಇರ್ಬೋದು, ಹಾಗೆ ಇನ್ನಿತರ ಟೆಕ್ನಾಲಜಿ ಇರ್ಬೋದು. ಸೊ ಯಾವುದೇ ಕ್ಷೇತ್ರದಲ್ಲೂ ಕೂಡ ಮನುಷ್ಯ ಸೋಂಬೇರಿಗಳಾಗದೆ ಒಂದೊಂದು ಕ್ಷೇತ್ರದಲ್ಲಿ ತಾನು ಉತ್ತಮ ರೀತಿಯಲ್ಲಿ ಕಲಿಕೆಯನ್ನು ಹೊಂದಿದ್ರೆ ಮಾತ್ರವೇ ಸೊ ಆತನಿಗೆ ಮತ್ತು ಆ ದೇಶಕ್ಕೆ ಭವಿಷ್ಯ ಇರ್ತದೆ. ಹಾಗೆ ಭಾರತಕ್ಕೂ ಕೂಡ ಭವಿಷ್ಯ ಇರುವಂಥದ್ದನ್ನು ನಾವು ಕಾಣ್ತೇವೆ. ಏನಾದರೂ ಕೂಡ ನಾವು ಸೋಂಬೇರಿಗಳಾಗಿದ್ದು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡದೇ ಇದ್ದರೆ, ವಿಚಾರಗಳನ್ನು ತಿಳಿದುಕೊಳ್ಳದೇ ಇದ್ದರೆ, ಅಥವಾ ನಮಗೇನು ಗೊತ್ತೇ ಇಲ್ಲದೇ ಇದ್ದರೆ, ನಾವೆಲ್ಲ ಪದವಿಯನ್ನು ಪಡೆದಿರ್ತೀವಿ. ಸೊ ಆದರೆ ಪದವಿ ಪಡೆಯೋದ್ರ ಮೂಲಕ ನಾವು ಒಂದು ಮಾರ್ಕ್ಸ್ ಕಾರ್ಡನ್ನು ಮಾತ್ರ ಹೊಂದೋದಲ್ಲ, ಸೊ ಆದರೆ ಅದಕ್ಕೆ ತಕ್ಕಂತಹ ಒಂದು ಬೌದ್ಧಿಕ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಒಂದು ಗುಣವನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ಅದಕ್ಕೆ ಒಂದು ಅರ್ಹತೆ ಬರ್ತದೆ, ಅದಕ್ಕೊಂದು ಪ್ರಭಾವ ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೇ ಇದ್ದರೆ ಅದು ತನ್ನ ಒಂದು ವ್ಯರ್ಥ ಅಂಥೇಳಿ ನಾನು ಅನ್ಕೋತೀನಿ. ಸೊ ಹೀಗೆ ನಂತರ ನಿಮಗೆ 3ನೇ ಅಂಶವನ್ನು ನೋಡೋದೇ ಆದರೆ ಜನಸಂಖ್ಯಾ ಬೆಳವಣಿಗೆ ಪ್ರಮಾಣ. ನಾನು ಹೇಳಿದೆ ನಿಮಗೆ 1 ನಿಮಿಷಕ್ಕೆ 6 ಮಕ್ಕಳ ಜನನ ಆಗ್ತದಂತೆ ಭಾರತದಲ್ಲಿ ಅನ್ನೋ ಒಂದು ಪತ್ರಿಕೆಯಲ್ಲಿ ನಾನು ಇದನ್ನು ನೋಡಿದೆ. ಸೊ ಆ ರೀತಿಯಲ್ಲಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಜನರು ಜನಿಸ್ತಾ ಇರುವಂಥದ್ದು ಪ್ರಸ್ತುತ ಯಾವ ದೇಶದಲ್ಲಿ ಅಂತ ಹೇಳಿದ್ರೆ ಅದು ಭಾರತ. ಹಾಗಾಗಿ ಜನಸಂಖ್ಯೆ ಬೆಳವಣಿಗೆ ಎಲ್ಲ ಇದು ಜನಸಂಖ್ಯೆ ಸ್ಫೋಟ ಅಂತೇಳಿ ಕರೀತಾರೆ.
ಹಾಗಾಗಿ ಜನಸಂಖ್ಯೆ ಬೆಳವಣಿಗೆ ಇರಬೇಕೇ ವಿನಃ ಸ್ಫೋಟವಾಗಬಾರ್ದು. ಆ ಮೂಲಕ ಒಂದು ಯಥೇಚ್ಛವಾದಂಥ ಜನಸಂಖ್ಯೆ ಅನ್ನುವಂಥದ್ದು ಒಂದು ದೇಶದ ಅಭಿವೃದ್ಧಿಯಲ್ಲಿ ಒಂದು ದೊಡ್ಡ ಮಾರಕವಾಗ್ತದೆ, ಅದರ ಅವನತಿಗೆ ಕಾರಣವಾಗ್ತದೆ. ಸೊ ಆ ಮೂಲಕ ದೇಶದ ಉದ್ಯೋಗವನ್ನು ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ಉದ್ಯೋಗವನ್ನು ಒದಗಿಸಲಿಕ್ಕೆ ಎಲ್ಲರೂ ಕೂಡ ಸಾಧ್ಯವಾಗೋದಿಲ್ಲ. ಹಾಗೇನಾಗ್ತದೆ, ನಿರುದ್ಯೋಗಿಗಳಾಗ್ತಾರೆ. ನಿರುದ್ಯೋಗಿಗಳಾದರೆ ಬಡತನ ಹೆಚ್ಚಾಗ್ತದೆ. ಬಡತನ ಹೆಚ್ಚಾದರೆ ಒಂದು ಬದುಕು, ಜನರ ಬದುಕು ಅದು ನಾಶವಾಗ್ತಾ ಹೋಗ್ತದೆ. ಸೊ ಹೀಗೆ ಜನಸಂಖ್ಯೆ ಅನ್ನುವಂಥದ್ದು ಸರ್ವರನ್ನು ಅದು ಉದ್ಧಾರವನ್ನು ಕೂಡ, ಒಂದು ದೇಶದ ಉದ್ಧಾರವೂ ಕೂಡ ಆಗ್ಬೋದು, ಹಾಗೆ ಒಂದು ದೇಶದ ಒಂದು ಕೆಟ್ಟ ಸ್ಥಿತಿಗೆ ಅದು ಕೂಡ ಕಾರಣವಾಗ್ಬೋದು. ಹಾಗಾಗಿ ನಾನು ನಿಮಗೆ ಸ್ವಲ್ಪ ಉದಾಹರಣೆಗಳನ್ನಾಗಿ ನೋಡೋದೇ ಆದರೆ, ಸೊ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಜಪಾನ್ ಈ ದೇಶಗಳನ್ನು ಉದಾಹರಣೆಗೆ ನೋಡಿದ್ರೆ ಅಲ್ಲಿನ ಜನರು ಭಾಳ ಶ್ರಮಜೀವಿಗಳಿದ್ದಾರೆ. ಅವಳು ಉತ್ತಮ ಬೌದ್ಧಿಕ ಶಕ್ತಿಯನ್ನು ಹೊಂದಿರ್ತಾರೆ, ಹಾಗೆ ಜ್ಞಾನವಂತರಾಗಿರ್ತಾರೆ. ಅಂದರೆ ಎಜುಕೇಷನಲ್ಲಿ ಉತ್ತಮ ಒಂದು ಬೆಸ್ಟ್ ಎಜುಕೇಷನನ್ನು ಪಡ್ಕೊಳ್ಳೋದ್ರ ಮೂಲಕ ಸೊ ಅಲ್ಲಿನ ಒಂದು ಉತ್ತಮ ಪ್ರಜೆಗಳಾಗಿರ್ತಾರೆ. ಹಾಗಾಗಿ ಅವರಿಗೆ ಸ್ಕಿಲ್ ಇರುತ್ತೆ. ಆ ಮೂಲಕ ಯಾವುದಾದ್ರೂ ಒಂದು ಉದ್ಯೋಗವನ್ನು ಮಾಡೋದ್ರ ಮೂಲಕ ಆ ದೇಶಕ್ಕೆ ಮತ್ತು ಅವರಿಗೆ ಸೊ ಆ ಒಂದು ಸ್ವಂತ ಆಗಿ ಆ ದೇಶಕ್ಕೆ ದೊಡ್ಡ ಅನುಕೂಲವಾಗುವ ರೀತಿಯಲ್ಲಿ ಇದು ಸಹಾಯವಾಗ್ತದೆ. ಆ ಮೂಲಕ ದೇಶದ ಏಳಿಗೆಯನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಇವತ್ತು ಬ್ರಿಟನ್, ನಾವು ಏನು 2ನೇ ಮಹಾಯುದ್ಧಕ್ಕಿಂತ ಮುಂಚೆ ಬ್ರಿಟನ್ ದೇಶ ಒಂದು ದೊಡ್ಡ ಯುನೈಟೆಡ್ ಕಿಂಗ್ಡಮ್ ಆಗಿ ಈ ಜಗತ್ತನ್ನು ಮೆರೆದಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಹೀಗೆ ಇಡೀ ಜಗತ್ತನ್ನು ಅಂದರೆ ಸುಮಾರು 70ರಷ್ಟು ದೇಶಗಳನ್ನು ಆಳ್ವಿಕೆ ಮಾಡೋದ್ರ ಮೂಲಕ ಒಂದು ಸೂರ್ಯ ಮುಳುಗದ ದೇಶವಾಗಿ ಅದು ಬೆಳೆದಿತ್ತು. ಅದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತ ಹೇಳಿದ್ರೆ, ಆ ದೇಶದ ಜನರು ತಮ್ಮಲ್ಲಿ ಮೈಗೂಡಿಸಿಕೊಂಡಿದ್ದಂತಹ ಒಂದು ಬೌದ್ಧಿಕ ಶಕ್ತಿ, ಒಂದು ಶ್ರಮ, ಒಂದು ಶಿಸ್ತು, ಆ ಮೂಲಕ ದೇಶದ ಎಡೆಗೆ ಅವರು ಇಟ್ಟಿದ್ದಂಥ ಅಭಿಮಾನವೇ ಇದಕ್ಕೆ ಕಾರಣ ಅಂಥೇಳಿ ನಾವು ಕರಿಬೋದು. ಸೊ ಈ ಥರದ ಅಂಶಗಳಿದ್ದಾಗ ಮಾತ್ರವೇ ಒಂದು ದೇಶದ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿದ್ದೀವಿ. ನಾವೆಲ್ಲರೂ ಕೂಡ ಈ ರೀತಿಯ ಒಂದು ಮನೋಭಾವನೆಯಿಂದ ನಾವು ಮುಂದುವರೆದಾಗ ಮಾತ್ರ ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಅದು ಸಾಧ್ಯವಾಗ್ತದೆ. ಇದಿಷ್ಟು ನಿಮಗೆ ಪಾಪ್ಯುಲೇಷನ್ ಬಗ್ಗೆ ಇರುವಂತಹ ವಿವರಣೆ. ನಂತರ ನಾನು ನಿಮಗೆ ನಂತರದ ಅಂಶವನ್ನು ತೆಗೆದುಕೊಳ್ಳೋದೇ ಆದರೆ ನ್ಯಾಷನಲ್ ರಿಸೋರ್ಸ್ ಅಂತೇಳಿ ಕರಿತೀವಿ. ನ್ಯಾಷನಲ್ ರಿಸೋರ್ಸ್ ಅಂದರೆ ಸಂಪನ್ಮೂಲಗಳು, ರಾಷ್ಟ್ರೀಯ ಸಂಪನ್ಮೂಲಗಳು ಅಂಥೇಳಿ ನಾವು ಕರಿತೇವೆ. ಏನು ಸಂಪನ್ಮೂಲಗಳು? ನ್ಯಾಚುರಲ್ ರಿಸೋರ್ಸ್, ನೈಸರ್ಗಿಕ ಸಂಪನ್ಮೂಲಗಳು. ಒಂದು ದೇಶ ಎಷ್ಟು ವಿಶಾಲವಾಗಿದೆ ಅನ್ನೋದು ಭಾಳ ಮುಖ್ಯವಲ್ಲ, ಆ ದೇಶ ಎಷ್ಟು ನೈಸರ್ಗಿಕ ಸಂಪನ್ಮೂಲಗಳಿಂದ ಕೂಡಿದೆ, ಅದು ಯೋಗ್ಯವಾದಂಥ ವಾತಾವರಣದಲ್ಲಿದೆಯಾ ಎಂಬುದು ಭಾಳ ಮುಖ್ಯವಾಗ್ತದೆ. ಜನರಿದ್ದರೂ ಕೂಡ ಸೊ ಆ ಒಂದು ಭೂಪ್ರದೇಶ, ಆ ಭೂಮಿ, ಆ ದೇಶ ಯಾವ ರೀತಿಯ ಭೂಮಿ ಮೇಲ್ಮೈ ಲಕ್ಷಣಗಳನ್ನು, ಸಂಪನ್ಮೂಲಗಳನ್ನು ಹೊಂದಿದೆ ಎಂಬುದರ ಆಧಾರದ ಮೇಲೆ ಅದರ ಶಕ್ತಿ ನಿರ್ಧಾರ ಆಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ನೋಡಿ, ಒಂದು ದೇಶ ಅಂದರೆ ಅನೇಕ ಸಂಪನ್ಮೂಲಗಳಿರಬೇಕು. ನದಿಗಳಿರಬೇಕು, ಹಾಗೆ ಸರೋವರಗಳು, ಬೆಟ್ಟಗಳು, ಹಾಗೆ ಕೃಷಿಗೆ ಯೋಗ್ಯವಾದಂತಹ ಭೂಮಿ, ಹಾಗೆ ಲೋಹಗಳು ಅಂದರೆ ನಿಮಗೆ ಪೆಟ್ರೋಲಿಯಂ ಇರ್ಬೋದು, ಲೋಹಗಳಿರ್ಬೋದು. ಈ ರೀತಿಯ ಒಂದು ನೈಸರ್ಗಿಕ ಸಂಪನ್ಮೂಲಗಳಿಂದ ಒಂದು ದೇಶ ಕೂಡಿದ್ದಾಗ ಮಾತ್ರವೇ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶ ತನ್ನ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ, ಆ ಒಂದು ಪ್ರಭಾವವನ್ನು ಹೊಂದಿದೆ ಅಂತ ಹೇಳಿದ್ರೆ ಆ ದೇಶ ಹೊಂದಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳೇ ಕಾರಣ ಅಂಥೇಳಿ ನಾವು ಭಾವಿಸ್ಬೋದು. ಉದಾಹರಣೆ ನಿಮಗೆ ಅರಬ್ ರಾಷ್ಟ್ರಗಳನ್ನು ನೋಡೋಣ. ಅರಬ್ ರಾಷ್ಟ್ರಗಳು ಪೆಟ್ರೋಲಿಯಮನ್ನು ಉತ್ಪಾದನೆ ಮಾಡ್ತವೆ. ಆ ಮೂಲಕ ತನ್ನದೇ ಆದಂತಹ ಒಂದು ವಿಭಿನ್ನವಾದಂಥ ವಿದೇಶಾಂಗ ನೀತಿಯನ್ನು ಹೊಂದಿರ್ತವೆ. ಆ ದೇಶಗಳಲ್ಲಿ ನಿಮಗೆ ಕೃಷಿ ಮಾಡಲಿಕ್ಕೆ ಭೂಮಿ ಇರೋದಿಲ್ಲ, ಬರೀ ಮರಳಿಂದ ಕೂಡಿರುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಅಲ್ಲಿ ಸಿಗುವಂಥ ಪೆಟ್ರೋಲಿಯಮಿಂದಾಗಿ ಇಡೀ ಜಗತ್ತಿನ ಅತ್ಯಂತ ಆಗರ್ಭ ಶ್ರೀಮಂತರಾಗಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಹೀಗೆ ವಿದ್ಯಾರ್ಥಿಗಳೇ, ನೈಸರ್ಗಿಕ ಸಂಪನ್ಮೂಲಗಳು ಅನ್ನುವಂಥದ್ದು ಒಂದು ರಾಷ್ಟ್ರದ ಏಳಿಗೆಗೆ, ಅದರ ಅಭಿವೃದ್ಧಿಗೆ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸ್ತವೆ. ಹಾಗೆ ದೊರಕಿದಂಥ ಸಂಪನ್ಮೂಲಗಳನ್ನು ಇಲ್ಲಿನ ಜನರು ಅಂದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಪಡಿಸ್ಕೊಳ್ಳೋದ್ರ ಮೂಲಕ ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡಿದಾಗ ಮಾತ್ರವೇ ಈ ರಾಷ್ಟ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ, ಇಲ್ಲದೇ ಇದ್ದರೆ ಇಲ್ಲ. ಹಾಗಾಗಿ ನೋಡಿ, ನಮ್ಮ ದೇಶ ಒಂದು ಉತ್ತಮ ವಾತಾವರಣವನ್ನು ಹೊಂದಿದೆ, ಸಂಪನ್ಮೂಲಗಳನ್ನು ಹೊಂದಿದೆ, ಜನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ. ಆದರೆ ಆ ಸಂಪನ್ಮೂಲಗಳನ್ನು ಪರಿಪೂರ್ಣವಾಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ಬಳಕೆ ಮಾಡಿಕೊಳ್ಳಲಿಕ್ಕೆ ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದೆ. ಹಾಗಾಗಿ ರಾಜಕೀಯ ವ್ಯವಸ್ಥೆ ಒಂದು ಕಟಿಬದ್ಧತೆಯನ್ನು ಹೊಂದಿದ್ದು, ಪೂರ್ವಾಲೋಚನೆಯನ್ನು ಅಂದರೆ ಮುಂದಾಲೋಚನೆ ಅನ್ನೋದ್ರ ಮೂಲಕ ಈ ದೇಶವನ್ನು ಕಟ್ಟುವಂಥ ಪ್ರಯತ್ನವನ್ನು ಪಟ್ಟಾಗ ಮಾತ್ರವೇ ನಮ್ಮ ದೇಶದ ಒಂದು ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ, ಅಂದರೆ ಸಂಪನ್ಮೂಲಗಳು ಅಂದರೆ ದುಂದುವೆಚ್ಚವಾಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಸಾವಿರಾರು ನದಿಗಳನ್ನು ಈ ದೇಶ ಹೊಂದಿದೆ. ಇಲ್ಲಿರುವಂಥ ನದಿಗಳು ಬೇರೆ ಯಾವುದೇ ದೇಶದಲ್ಲಿ ಇಷ್ಟೊಂದು ನದಿಗಳಿಲ್ಲ. ನಿಮಗೆ ಇಸ್ರೇಲಲ್ಲಿ ಹೋಗಿ ಕೇವಲ ಒಂದು ನದಿ ಇರುವಂಥ ನದಿಯೇ ಇಲ್ಲ ಅಂಥೇಳಿ ನಾವು ಕಾಣ್ತೇವೆ.
ಅಮೇರಿಕಾದವನ್ನು ತೆಗೆದುಕೊಳ್ಳಿ, ನಮ್ಮಷ್ಟು ನದಿಗಳಿಲ್ಲ. ಇಷ್ಟೊಂದು ಒಂದು ನೀರನ್ನು, ನದಿಗಳನ್ನು ಮತ್ತು ಸರೋವರಗಳನ್ನು ಹೊಂದಿರುವಂಥ ದೇಶವನ್ನು ಬೇರೊಂದು ಭಾಗದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಆ ನದಿಗಳ ನೀರನ್ನು ನಾವು ಸದುಪಯೋಗಪಡಿಸ್ಕೊಳ್ಳೋದಿಲ್ಲ. ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ಕೆಲವು ಸಂದರ್ಭಗಳಲ್ಲಿ ಅಣೆಕಟ್ಟೆಗಳನ್ನು ಕಟ್ಟೋದ್ರ ಮೂಲಕ ಕೆಲವು ನದಿಗಳಿಗೆ ಅದನ್ನು ಸಂಗ್ರಹಿಸಿಡ್ತೀವಿ. ಆದರೆ ಕೆಲವು ಒಂದು ಅಲ್ಪ ಪ್ರಮಾಣದ 10% ನೀರನ್ನು ಮಾತ್ರ ಸಂಗ್ರಹಿಸಿಡ್ತೀವಿ. ಉಳಿದ ನೀರೆಲ್ಲವೂ ಕೂಡ ಅದು ಸಮುದ್ರದ ಪಾಲಾಗ್ತದೆ. ಹಾಗಾಗಿ ವ್ಯರ್ಥವಾಗ್ತದೆ. ಹಾಗಾಗಿ ನೀರನ್ನು ತಡೆದು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂತಹ ಸಾಮರ್ಥ್ಯ ನಾವು ಬೆಳೆಸ್ಕೊಂಡಿಲ್ಲ. ಹಾಗಾಗಿ ಆ ಥರದ ದುಂದು ವೆಚ್ಚವನ್ನು, ವೇಸ್ಟ್ ಆಗ್ತಾ ಇರುವಂತಹ ವಾಟರ್ ಇರ್ಬೋದು, ರಿಸೋರ್ಸಸ್ ಇರ್ಬೋದು, ಅದನ್ನು ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ, ಸದುಪಯೋಗಪಡಿಸ್ಕೊಳ್ಳೋದ್ರ ಮೂಲಕ ನಮ್ಮ ದೇಶವನ್ನು ನಾವು ಅಭಿವೃದ್ಧಿಪಡಿಸಿದಾಗ ಆ ಮೂಲಕ ನಾವು ಒಂದು ಉತ್ತಮವಾದಂಥ ವಿದೇಶಾಂಗ ನೀತಿನ ಇತರ ದೇಶಗಳೊಂದಿಗೆ ಹೊಂದೋದಕ್ಕೆ ಸಾಧ್ಯವಾಗ್ತದೆ. ಸೊ ಏಕೆ ನಾನು ಹೇಳಿದೆ, ನೈಸರ್ಗಿಕ ಸಂಪನ್ಮೂಲಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಒಂದು ಪೂರಕವಾಗಿರ್ತವೆ. ಆರ್ಥಿಕ ಸಂಪನ್ಮೂಲಗಳಿಗೆ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಕೂಡಿಕೊಂಡಾಗ, ಸದುಪಯೋಗಪಡಿಸ್ಕೊಂಡಾಗ ಮಾತ್ರವೇ ಅದು ಸಾಧ್ಯವಾಗ್ತದೆ. ಇಲ್ಲದೇ ಇದ್ದರೆ ಅದು ಸಾಧ್ಯವಾಗೋದಿಲ್ಲ. ಅದು ಕಲ್ಲಿದ್ದಲಿರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಸೊ ಲೋಹಗಳಿರ್ಬೋದು, ಹಾಗೆ ನಾನು ಹೇಳಿದಾಗೆ ಆ ಒಂದು ಭೂಮಿಯ ಮೇಲ್ಮೈ ನೀರಿರ್ಬೋದು, ನದಿ, ಸರೋವರ, ಬೆಟ್ಟ ಗುಡ್ಡಗಳು, ಮತ್ತು ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಪ್ರಕೃತಿ, ಕೃಷಿ, ಇವೆಲ್ಲವನ್ನು ನಾವು ಪರಿಪೂರ್ಣವಾಗಿ ವೈಜ್ಞಾನಿಕ ರೀತಿಯಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಮಾಡೋದ್ರ ಮೂಲಕ ನಾವು ಅದನ್ನು ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ಬಳಕೆಯನ್ನು ಮಾಡಿಕೊಂಡಾಗ ಖಂಡಿತವಾಗಲೂ ಕೂಡ ಭಾರತ ಇಡೀ ವಿಶ್ವದಲ್ಲಿ ಒಂದು ಶ್ರೇಷ್ಠ ರಾಷ್ಟ್ರವಾಗಿ ರೂಪು ಪಡೆಯುತ್ತೆ. ಅದರ ಪ್ರಯತ್ನದಲ್ಲಿ ನಾವಿದ್ದೀವಿ. ಆ ಪ್ರಯತ್ನವನ್ನು ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಇಡೀ ಜಗತ್ತಿನ ಒಂದು ಸೂಪರ್ ಪವರ್ ರಾಷ್ಟ್ರವಾಗೋದ್ರಲ್ಲಿ ಅನುಮಾನವಿಲ್ಲ. ಸೊ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಆಶಿಸೋಣ. ಆ ಮೂಲಕ ನಮ್ಮ ಒಂದು ಪ್ರಯತ್ನವನ್ನು ನಾವು ಪಡೋಣ ಅಂಥೇಳಿ ಹೇಳ್ತಾ, ಹೀಗೆ ರಾಷ್ಟ್ರೀಯ ಸಂಪನ್ಮೂಲಗಳು ಅಥವಾ ನ್ಯಾಚುರಲ್ ರಿಸೋರ್ಸ್, ನೈಸರ್ಗಿಕ ಸಂಪನ್ಮೂಲಗಳು, ಸೊ ಹೀಗೆ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯಲ್ಲಿ, ಅದರಲ್ಲೂ ಕೂಡ ಭಾರತದ ವಿದೇಶಾಂಗ ನೀತಿಯಲ್ಲಿ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸ್ತವೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಹೀಗೆ ಭಾರತ ಒಂದು ಉತ್ತಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರುವಂಥ ರಾಷ್ಟ್ರ. ಆ ಮೂಲಕ ತನ್ನದೇ ಆದಂತಹ ಒಂದು ದೊಡ್ಡ ಪಾತ್ರವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ವಹಿಸ್ತಾ ಇದೆ ಅಂತೇಳಿ ನಾನು ತಿಳಿಸೋದ್ರ ಮೂಲಕ ಹಿಂದಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಂತರದ ನಾಳೆ ನಿಮ್ಮನ್ನು ಮತ್ತೆ ನಾನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ.